ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಕಾಫಿ ಪೌಡರ್ ತರೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಸಾಯಂಕಾಲ ಆಗಿದೆ 4 ಗಂಟೆ, ಕಾಫಿ ಕುಡಿಬೇಕಂತೆ. ಅದಕ್ಕೆ ಇವಳು ಡ್ಯಾನ್ಸ್ ಇವಾಗ ಹೊರಗೆ ಹೋಗ್ತಾಯಿದ್ವಿ ಅಂತ ಫುಲ್ ಖುಷಿ. ಹೊರಗಡೆ ತಿರ್ಗೋದಂದರೆ ಆಯಿತು, ಬೇರೆ ಏನು ಕೆಲಸ ಇಲ್ಲ. ದೇವ್ರ ದೀಪ ಬೇರೆ ಹಚ್ಬೇಕು ಇನ್ನೊಂದು ಗಂಟೆಯಲ್ಲಿ. ಏನು ಮಾಡೋದು, ಕ್ಲೀನ್ ಮಾಡಬೇಕು ಸ್ವಲ್ಪ, ನೋಡ್ತಾ ಇದ್ದೀನಿ. ಡ್ಯಾನ್ಸ್ ಇವಾಗ ಅವಳಿಗೆ ಹೊರಗೆ ಹೋಗ್ತೀವಿ ಅಂತ ಫುಲ್ ಖುಷಿ. ಮನೆಯವ್ರು ಹೋಗುವಾಗೆಲ್ಲ ಇವಳಿಗೂ ಹೊರಗೆ ಹೋಗ್ತಾನೇ ಇರಬೇಕು, ಏನು ಬೇರೆ ಕೆಲಸ ಇಲ್ಲ. ಇವತ್ತು ಮಧ್ಯಾಹ್ನ ಬೀನ್ಸ್ ಪಲ್ಯ ಮತ್ತು ನವಿಲುಕೋಸು ಸಾಂಬಾರು ಮಾಡಿದ್ವಿ. ಅದು ಸ್ವಲ್ಪ ಉಳಿದಿತ್ತು, ಅದಕ್ಕೆ ರಾತ್ರಿಗೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕೋಣ ಅಂತ ಎತ್ತಿಡ್ತಾ ಇದ್ದೆ. ಪಾತ್ರೆ ನೋಡ್ತಾ ಇದ್ದೆ, ಎಲ್ಲೂ ಇಲ್ಲ. ಸರಿ ಅಂತ ಒಂದು ಚಿಕ್ಕ ಪಾತ್ರೆ ಸಿಕ್ತು, ಅದಕ್ಕೆ ಹಾಕಿಡ್ತಾ ಇದ್ದೆ. ಇನ್ನು ರಾತ್ರಿಗೆ ಬೇರೆ ಅಡುಗೆನೂ ಮಾಡಬೇಕು, ಇಷ್ಟೇ ಇರೋದು, ಏನಕ್ಕೂ ಸಾಕಾಗಲ್ಲ. ಸ್ವಲ್ಪ ಇದೆ, ಚಪಾತಿ ಮಾಡೋಣ ಅಂತ ಇದ್ದೀನಿ. ಚಪಾತಿ ಮಾಡಿಬಿಟ್ಟು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ. ಇದಕ್ಕೆ ಎಲ್ಲ ಒಂದು ಪಾತ್ರೆಗೆ ಹಾಕಿ ಇಡ್ತಾ ಇದ್ದಿದ್ದು. ಮತ್ತು ಇವಾಗ ಕಾಫಿ ಬೇರೆ ಮಾಡು ಅಂದ್ರೆ ಇಷ್ಟು ಉಳೀತು, ಇದೇನಕ್ಕೂ ಸಾಕಾಗಲ್ಲ. ಇನ್ನು ರಾತ್ರಿ ಬೇರೆ ಮಾಡ್ತೀವಿ. ಸಾಂಬಾರು ಚೂರೇ ಇರೋದು, ಅದಕ್ಕೆ ಸರಿ ಅಂತ ಮಾಡೋಣ ಅಂತ. ಮತ್ತಿನ್ನೇನು, ಮೊಸರು ಸ್ವಲ್ಪ ಇದೆ ಸಾಕು. ಒಂದು ಚಪಾತಿ ಒಂದು ಮಾಡಿಕೊಂಡ್ರೆ ಆಯಿತು. ಕ್ಯಾಬೇಜ್ ಪಲ್ಯ ಮಾಡಬೇಕಂತೆ, ಸರಿ ಅಂತಂದೆ. ಪಾತ್ರೆ ಬೇರೆ ಸ್ವಲ್ಪ ತೊಳಿಯೋಕ್ಕಿದೆ. ಮಧ್ಯಾಹ್ನ ಊಟ ಆದಮೇಲೆ ತೊಳೆದೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ತೊಳಿಬೇಕಿವಾಗ, ನೋಡಬೇಕು ಇನ್ನೂ ಎಷ್ಟು ಕೆಲಸ ಇದೆ ಅಂತ. ಮಾಡಿದಷ್ಟು ಮಾಡ್ತಾನೇ ಇದ್ದೀನಿ, ಮಧ್ಯಾಹ್ನದಿಂದ ಮುಗಿತಾನೇ ಇಲ್ಲ ಈ ಪಾತ್ರೆ ಕೆಲಸ. ಅದಕ್ಕೋಸ್ಕರ ತಲೆ ಕೆಟ್ಟಂಗಿದೆ. ಬಟ್ಟೆ ತೊಳೆದು 2 ದಿವಸ ಆಯ್ತು, ಇನ್ನೂ ಒಣಗಿಲ್ಲ. ಮಡ್ಚೋಕ್ಕೆ ಟೈಮ್ ಇಲ್ಲ ಅನಿಸ್ಬಿಟ್ಟಿದೆ. ಆ ಥರ ಹಾಕಿಟ್ಟಿದ್ದೀವಿ. ಇವತ್ತು ಮಡ್ಚಿಡ್ಬೇಕೆಲ್ಲ. ಅದೊಂದು ದೊಡ್ಡ ಕೆಲಸ. ಮಗಳೇ ಮಾಡ್ತಾಳೆ ಇದನ್ನು ಡೈಲಿ. ಪಾಪ ಹಾಕ್ಬಿಟ್ರಾಯ್ತು, ಮಡ್ಚ್ಕೊಂಡು ಕೂತಿರ್ತಾಳೆ. ಪಾಪ ಅನಿಸುತ್ತೆ. ಅಮ್ಮ ನಾನೇ ಮಡಿಸ್ತೀನಿ ಅಂತವಳೆ. ಇವಾಗ ಬಂದಳು ಕಾಫಿ ಪೌಡರ್ ತೊಗೊಳಾಗ ಇದೊಂದು ಇಟ್ಕೊಂಡು ಬಂದಳು. ಇದು ಅವಳಿಗೊಂದು ಆಸೆ, ಯಾವಾಗ ನೋಡಿದ್ರು ತಿನ್ನಬೇಕು. ಎಷ್ಟು ಇದ್ರೂ ಕೇಳಲ್ಲ, ಇದೇ ತಿನ್ನೋದು. ಏನೋ ಒಂದು ಚಿಕ್ಕ ಆಸೆ ಅವಳಿಗೆ, ಇಟ್ಟಿಟ್ಟಾಗಿ ತಿನ್ನೋದಂತ. ಏನೇನೆಲ್ಲ ಸುಮ್ಮನೆ ಬೈಸ್ಕೊಳ್ಳೋದು. ಹಂಗೆ ಪಪ್ಸ್ ತೊಗೊಂಬಂದರು, ಸರಿ ಅಂತ ಓಪನ್ ಮಾಡ್ತಾ ಇದ್ದೆ. ಸುಮ್ಮನೆ ತಿನ್ನೋಣ ಅಂತ. ಅವಳಿಗೂ ಆಸೆ ಆಗಿದೆ, ಮಾತಾಡ್ಕೊಂಡು ತಿನ್ಬೇಕು. ಸಾಯಂಕಾಲ ಆದರೆ ಹಶ್ವಾಗೋದು. ನಾವೇನು ಸ್ನ್ಯಾಕ್ಸ್ ಮಾಡಲ್ಲ ಮನೇಲಿ, ಅದಕ್ಕೋಸ್ಕರ ಹೊರಗಡೆಯಿಂದನೇ ತೊಗೊಂಬಂದಿದ್ದಾರೆ. ಆಟ ಆಡ್ತಾ ಇದ್ಲು, ಸರಿ ಓಪನ್ ಮಾಡ್ತಾಯಿದ್ದೆ. ಅದು ತುಂಬ ಗಟ್ಟಿ ಇತ್ತು, ಓಪನ್ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಮಾಡಿಕೊಟ್ರು ಮನೆಯವರು. ಹಂಗೆ ಪಪ್ಸು ತಿನ್ನೋಕ್ಕೆ 2 ತಂದಿದ್ದಿರಲ್ಲ ನನಗೆ ಇಲ್ಲಿ ಅಂತ ಟೆನ್ಷನಲ್ಲಿ ಕೂತಿದ್ಲು. ಅದಕ್ಕೆ ಇದರಲ್ಲೇ ಇದೆಲ್ಲ ತಿನ್ನೋಣ ಅಂತ ಸುಮ್ಮನೆ ಅದೇ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾಳೆ, ನನಗೆಲ್ಲಿ ಅಂತ. ಸರಿ ಅಂತ ಮತ್ತು ಇವಾಗ ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಕಾಫಿ ಮಾಡೋಕ್ಕೆ ಹಾಲು ತೊಗೊಂಡು ಒಂದು ಸ್ವಲ್ಪ ಹಾಲು ಕಾಯಿಸಿಟ್ಟಿದ್ದೀನಿ ಬೆಳಿಗ್ಗೆನೇ. ಫ್ರಿಜ್ಜಲ್ಲಿ ಕೆನೆ ಬರ್ತಾ ಇರುತ್ತೆ ಚೆನ್ನಾಗಿ. ತುಪ್ಪ ಮಾಡೋಣ ಅಂತ ಆಯ್ತು. ಇವಾಗ 1 ತಿಂಗಳಾಯಿತು ತುಪ್ಪ ಮಾಡಿ. ಅದಕ್ಕೆ ಕಾಫಿ, ಅವಳಿಗೆ ಹಾರ್ಲಿಕ್ಸ್ ಬೇಕಂತೆ. ಸರಿ, ಒಬ್ಬೊಬ್ರಿಗೆ ಒಂದೊಂದು ಬೇಕು ನಮ್ಮ ಮನೇಲಿ ಅವಳಿಗೆ. ಆ ಥರ 3 ಜನಕ್ಕೆ 3 ಥರ ಮಾಡಬೇಕು ಯಾವಾಗಲೂ. ಒಬ್ರಿಗೆ ಕಾಫಿ ಅಂದರೆ, ಒಬ್ರಿಗೆ ಟೀ, ಒಬ್ರಿಗೆ ಹಾಲು ಅಂತ. ಅವಳದ್ದು ತುಂಬ ಕಷ್ಟ ಅವಳದ್ದು. ಒಂದೊಂದು ಸಲ ಸಾಕಾಗಿಬಿಡುತ್ತೆ, ಏನು ಮಾಡೋದು ಅನಿಸುತ್ತೆ. ಅವಳಿಗೆ ಯಾವಾಗಲೂ ಒಂದು ಸ್ಪೆಷಲ್ಲೇ ಬೇಕು, ಅವಳಿಗೇನೆ ಸಪ್ರೇಟ್ ಅಂತ ಮಾಡಬೇಕು. ಸರಿ ಅಂತ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಬೇಗ ಕುಡಿಯೋಣ ಅಂತ. ಸಾಯಂಕಾಲ ಆಯಿತು, 5 ಗಂಟೆ ಆಯಿತು. ಅದಕ್ಕೆ ಹಾಲೆಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ರೆ ಅಟ್ಲೀಸ್ಟ್ ದೇವ್ರ ದೀಪ ಹಚ್ಚೋಕ್ಕಾದ್ರೂ ಟೈಮ್ ಆಯ್ತಲ್ಲ. ಕುಡಿದು ತಿನ್ನೋಷ್ಟೊತ್ತಿಗೆ ಅರ್ಧ ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಇದೇ ಕೆಲಸ ಆಯಿತು. ಸಾಯಂಕಾಲ ಅಂದರೆ ಮನೆಯವ್ರು ಪಾತ್ರೆ ತೊಳಿತಾ ಇದ್ದಾರೆ, ಸ್ವಲ್ಪ ತೊಳ್ಕೊಡ್ತೀನಿ ಅಂದರೆ ಸಾರಿ ಅಂತ ಅಂದೆ. ಹಾಗೆ ಇವಾಗ ಕೂತ್ಕೊಂಡು ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ. ಸಾಯಂಕಾಲ ಆಗೋಯ್ತಲ್ಲ ಆಲ್ರೆಡಿ. ಒಳ್ಳೆ ಮಳೆ ಇದೆ, ತುಂಬ ಚಳಿ ಇದೆ ಇವತ್ತು. ಹಂಗೆ ಅವಳಿಗೆ ಹಾರ್ಲಿಕ್ಸ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಕೂತಿದ್ದಾಳೆ, ಸುಮ್ಮನೆ ಏನು ಮಾಡೋದು ಅಂತ. ಪಪ್ಸ್ ತಿಂತಾ ಇದ್ದಾಳೆ ಒಬ್ಬಳೆ ತಲೆ ಅಡಿ ಹಾಕ್ಕೊಂಡು. ಅವಳು ಏನೂ ಮಾತು ಕೇಳಲ್ಲ, ನೆಟ್ಟಿಗೆ ತಿನ್ನೋಕ್ಕೂ ಬರಲ್ಲ ಅವಳಿಗೆ, ಅದೇ ಕಷ್ಟ. ಇವಾಗ ಸಾಯಂಕಾಲ 6 ಗಂಟೆ ಆಗಿದೆ. ಅದಕ್ಕೆ ದೀಪ ಹಚ್ಚೋಣ ಅಂತ ಇದ್ದೀನಿ. ಅದು ಈ ದೀಪ ಮೊನ್ನೆ ನಮ್ಮ ಮನೆಯವರು ಕಂಚಿಗೆ ಹೋಗಿದ್ರು, ಆವಾಗ ತೊಗೊಂಬಂದಿರೋದು. ಕಾಮಾಕ್ಷಿ ದೀಪ ಅಂದರೆ ಈ ಥರ ಇರುತ್ತೆ. ಎಲ್ಲರೂ ಬೇರೆ ದೀಪನ ಹಚ್ತಾ ಇರ್ತಾರೆ, ಕಾಮಾಕ್ಷಿ ದೀಪ ಅಂತ. ಸೊ ನಾವು ಅಲ್ಲಿಂದ ತೊಗೊಂಡು ಬಂದಿದ್ವಿ. ಇಲ್ಲೆಲ್ಲ ತುಂಬ ಕಡೆ ಟ್ರೈ ಮಾಡಿದ್ವಿ, ಎಲ್ಲೂ ಸಿಕ್ಕಿಲ್ಲ. ನಾವೆಲ್ಲ ಗಜಲಕ್ಷ್ಮಿ ದೀಪನೇ ಕಾಮಾಕ್ಷಿ ದೀಪ ಅಂತ ಹಚ್ತಾ ಇರ್ತೀವಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ಮೊದಲು ಟಿ ವಿಲಿ ನೋಡಿ ಅವಾಗ ಗೊತ್ತಾಯಿತು. ಸೊ ತುಂಬ ಕಡೆ ವಿಚಾರಿಸ್ತೀವಿ, ಆಮೇಲೆ ಅಲ್ಲಿಂದ ತೊಗೊಂಬಂದಿದ್ದು. ಇವಾಗ ರಾತ್ರಿಗೆ ಪಲ್ಯ ಮಾಡೋಣ ಅಂತ ಕ್ಯಾಬೇಜ್ ಹೆಚ್ಚಿಟ್ಕೊಂಡಿದ್ದೀನಿ.
ಮಧ್ಯಾಹ್ನದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಹಸಿಮೆಣಸು ಕರಿಬೇವು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಎಣ್ಣೆ ಸಾಸಿವೆ ನಾನು ಜಾಸ್ತಿ ಏನು ಹಾಕಲ್ಲ, ಇದಿಷ್ಟೇ ಒಗ್ಗರಣೆ ಎಲ್ಲ ಪಲ್ಯಕ್ಕೂ. ಆಮೇಲೆ ಜಾಸ್ತಿ ಏನೂ ಹಾಕಲ್ಲ, ಒಂದು ಕಾಯಿ ಹಾಕ್ತೀನಿ ಲಾಸ್ಟಲ್ಲಿ ಅಷ್ಟೇ. ಎಣ್ಣೆ ಸಾಸಿವೆ ಇಂಗೊಂದು ಹಾಕ್ತೀನಿ ಅಷ್ಟೇ, ಬೇರೆ ಏನೂ ಹಾಕಲ್ಲ. ತುಂಬ ಜನ ಗರಂ ಮಸಾಲ ಖಾರದ ಪುಡಿ ಎಲ್ಲ ಹಾಕ್ತಾರೆ. ಮಗಳಿಗೆ ಖಾರ ಅಂದರೆ ಆಗಲ್ಲ, ಅದಕ್ಕೆ ಕಡಿಮೆನೇ ಖಾರ ಮಾಡ್ತೀನಿ, ಇಲ್ಲಾಂದ್ರೆ ಅವಳು ತಿನ್ನಲ್ಲ. ಚಪಾತಿ ಮಾಡೋಣ ಅಂತ ಇದ್ದೀನಿ. ಇಷ್ಟೇ, ಪಲ್ಯ ಒಂದು ಮಾಡಿಬಿಟ್ರೆ ಆಗೋಯ್ತು. ಏನೊಂದು 20 ನಿಮಿಷಕ್ಕೆಲ್ಲ ಆಗುತ್ತೆ ಫ್ರೈ ಮಾಡೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿ ಅವಾಗವಾಗ ನೋಡಿಕೊಂಡ್ರೆ ಆಗೋಯ್ತು ಅಷ್ಟೇ. ಇನ್ನೇನು ಕೆಲಸ ಇರಲಿಲ್ಲ, ಅದಕ್ಕೆ ಪಲ್ಯ ಮಾಡೋಣ ಚಪಾತಿ ಅಂತಂದರು. ಮಧ್ಯಾಹ್ನ ಫುಲ್ ಊಟ ಮಾಡಿದ್ವಿ. ಅದಕ್ಕೆ ಇವಾಗ ಅರಿಶಿನ ಹಾಕ್ತೆ ನೋಡಿ. ಸ್ವಲ್ಪ ಹೊತ್ತಾದಮೇಲೆ ಒಂದು ಅರ್ಧ ಬೆಂದಾದಮೇಲೆ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ, ಅವಾಗ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು 20 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಾಗುತ್ತೆ. ಒಂದು 2 ಹಸಿಮೆಣಸು ಹಾಕಿದ್ದೆ, ಖಾರ ಕಡಿಮೆ ಇರಲಿ ಅಂತಂದ್ಲು ಮಗಳು, ಅದಕ್ಕೆ ಅಷ್ಟೇ ಮಾಡಿದ್ದು. ಇನ್ನೇನು ಹೆಚ್ಚಿಗೆ ಮಾಡಿಲ್ಲ. ಸಾಯಂಕಾಲ ಒಂದು ಸ್ವಲ್ಪ ಚಪಾತಿ ಮಾಡಿಕೊಂಡು ತಿಂದಿದ್ದು ಅಷ್ಟೇ ರಾತ್ರಿಗೆ.